ರಾಜ್ಯದ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಈಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ವರ್ಷದಿಂದ ರೈತರಿಗೆ ₹7 ಪ್ರೋತ್ಸಾಹ ಧನ. ಸದನದಲ್ಲಿ ಹಾಲಿನ ಪ್ರೋತ್ಸಾಹ ಧನವನ್ನ ಪ್ರಸ್ತಾಪಿಸಿದ್ದಾರೆ ಸಿಎಂ. ಈ ವೇಳೆ ಶಾಸಕ ಆರ್ಗ ಜ್ಞಾನೇಂದ್ರ ಮಧ್ಯಪ್ರವೇಶಿಸಿದ್ದಾರೆ. ಹಿಂಡಿ ಭೂಸಾ ದರ ಹೆಚ್ಚಾಗಿದೆ, ರೈತರಿಗೆ ಇದರಿಂದ ಲಾಭ ಆಗಿಲ್ಲ ಅಂತ ಹೇಳಿದ್ದಾರೆ. ಕೂಡಲೇ ₹7 ಪ್ರೋತ್ಸಾಹ ಧನವನ್ನ ಕೊಡ್ತೀವಿ ಅಂತ ಸಿಎಂ ಪ್ರಸ್ತಾಪಿಸಿದ್ದಾರೆ. ಸದನದಲ್ಲಿ ₹7 ಪ್ರೋತ್ಸಾಹ ಧನವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆ ಇದೆ. ಈ ವರ್ಷದಿಂದ ₹7 ಪ್ರೋತ್ಸಾಹ ಧನ ಕೊಡ್ತೀವಿ ಎಂದಿದ್ದಾರೆ ಸಿಎಂ. ವಿಧಾನಸಭೆಯಲ್ಲಿ ರೈತರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಣಾಳಿಕೆಯಲ್ಲಿ ₹7 ಕೊಡ್ತೀವಿ ಅಂತ ಹೇಳಿದ್ರಿ, ಇನ್ನೂ ಕೂಡ ಹಾಲಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಇರುವಾಗ ₹3 ಕೊಡ್ತಾ ಇದ್ರು. 1 ಲೀಟರ್ ಹಾಲಿಗೆ ₹3 ಕೊಡ್ತಾ ಇದ್ರು. ನಾವು ಅದನ್ನ ₹5 ಮಾಡಿದವ್ರು ಯಾರು? ಅದು ಸ್ವಲ್ಪ ಮಾಡಿದ್ರಪ್ಪ. ₹5 ಮಾಡಿದವ್ರು ಯಾರು? ₹5 ಮಾಡಿದವ್ರು ಯಾರ್ರಿ? ಆಮೇಲೆ ನಾವು ಬಂದ್ಮೇಲೆ ಅಧಿಕಾರಕ್ಕೆ ಈ ಸಾರಿ ಬಂದ್ಮೇಲೆ ಒಂದ್ಸಾರಿ ₹3 ಹೆಚ್ಚು ಮಾಡೋದು, ಅದು ಪೂರ ರೈತರಿಗೆ ಕೊಡೋಕೆ ಅಂತ ಮಾಡಿದೆ. ಇನ್ನೊಂದ್ಸಾರಿ ₹4 ಹೆಚ್ಚು ಮಾಡೋದು, ಅದನ್ನು ಪೂರ ರೈತರಿಗೆ ಕೊಡಬೇಕು ಅಂತ ಮಾಡಿದೆ. ಮಿಲ್ಕ್ ಯೂನಿಯನ್ ಅವರು ಇಟ್ಕೊಳ್ಳಕ್ ಕೂಡುದು. ರಾಜ್ಯದ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಈಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ವರ್ಷದಿಂದ ರೈತರಿಗೆ ₹7 ಪ್ರೋತ್ಸಾಹ ಧನ. ಸದನದಲ್ಲಿ ಹಾಲಿನ ಪ್ರೋತ್ಸಾಹ ಧನವನ್ನ ಪ್ರಸ್ತಾಪಿಸಿದ್ದಾರೆ ಸಿಎಂ. ಈ ವೇಳೆ ಶಾಸಕ ಆರ್ಗ ಜ್ಞಾನೇಂದ್ರ ಮಧ್ಯಪ್ರವೇಶಿಸಿದ್ದಾರೆ. ಹಿಂಡಿ ಭೂಸಾ ದರ ಹೆಚ್ಚಾಗಿದೆ, ರೈತರಿಗೆ ಇದರಿಂದ ಲಾಭ ಆಗಿಲ್ಲ ಅಂತ ಹೇಳಿದ್ದಾರೆ. ಕೂಡಲೇ ₹7 ಪ್ರೋತ್ಸಾಹ ಧನವನ್ನ ಕೊಡ್ತೀವಿ ಅಂತ ಸಿಎಂ ಪ್ರಸ್ತಾಪಿಸಿದ್ದಾರೆ. ಸದನದಲ್ಲಿ ₹7 ಪ್ರೋತ್ಸಾಹ ಧನವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆ ಇದೆ. ಈ ವರ್ಷದಿಂದ ₹7 ಪ್ರೋತ್ಸಾಹ ಧನ ಕೊಡ್ತೀವಿ ಎಂದಿದ್ದಾರೆ ಸಿಎಂ. ವಿಧಾನಸಭೆಯಲ್ಲಿ ರೈತರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಣಾಳಿಕೆಯಲ್ಲಿ ₹7 ಕೊಡ್ತೀವಿ ಅಂತ ಹೇಳಿದ್ರಿ, ಇನ್ನೂ ಕೂಡ ಹಾಲಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಇರುವಾಗ ₹3 ಕೊಡ್ತಾ ಇದ್ರು. 1 ಲೀಟರ್ ಹಾಲಿಗೆ ₹3 ಕೊಡ್ತಾ ಇದ್ರು. ನಾವು ಅದನ್ನ ₹5 ಮಾಡಿದವ್ರು ಯಾರು? ಅದು ಸ್ವಲ್ಪ ಮಾಡಿದ್ರಪ್ಪ. ₹5 ಮಾಡಿದವ್ರು ಯಾರು? ₹5 ಮಾಡಿದವ್ರು ಯಾರ್ರಿ? ಆಮೇಲೆ ನಾವು ಬಂದ್ಮೇಲೆ ಅಧಿಕಾರಕ್ಕೆ ಈ ಸಾರಿ ಬಂದ್ಮೇಲೆ ಒಂದ್ಸಾರಿ ₹3 ಹೆಚ್ಚು ಮಾಡೋದು, ಅದು ಪೂರ ರೈತರಿಗೆ ಕೊಡೋಕೆ ಅಂತ ಮಾಡಿದೆ. ಇನ್ನೊಂದ್ಸಾರಿ ₹4 ಹೆಚ್ಚು ಮಾಡೋದು, ಅದನ್ನು ಪೂರ ರೈತರಿಗೆ ಕೊಡಬೇಕು ಅಂತ ಮಾಡಿದೆ. ಮಿಲ್ಕ್ ಯೂನಿಯನ್ ಅವರು ಇಟ್ಕೊಳ್ಳಕ್ ಕೂಡುದು. ರಾಜ್ಯದ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಈಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ವರ್ಷದಿಂದ ರೈತರಿಗೆ ₹7 ಪ್ರೋತ್ಸಾಹ ಧನ. ಸದನದಲ್ಲಿ ಹಾಲಿನ ಪ್ರೋತ್ಸಾಹ ಧನವನ್ನ ಪ್ರಸ್ತಾಪಿಸಿದ್ದಾರೆ ಸಿಎಂ. ಈ ವೇಳೆ ಶಾಸಕ ಆರ್ಗ ಜ್ಞಾನೇಂದ್ರ ಮಧ್ಯಪ್ರವೇಶಿಸಿದ್ದಾರೆ. ಹಿಂಡಿ ಭೂಸಾ ದರ ಹೆಚ್ಚಾಗಿದೆ, ರೈತರಿಗೆ ಇದರಿಂದ ಲಾಭ ಆಗಿಲ್ಲ ಅಂತ ಹೇಳಿದ್ದಾರೆ. ಕೂಡಲೇ ₹7 ಪ್ರೋತ್ಸಾಹ ಧನವನ್ನ ಕೊಡ್ತೀವಿ ಅಂತ ಸಿಎಂ ಪ್ರಸ್ತಾಪಿಸಿದ್ದಾರೆ. ಸದನದಲ್ಲಿ ₹7 ಪ್ರೋತ್ಸಾಹ ಧನವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆ ಇದೆ. ಈ ವರ್ಷದಿಂದ ₹7 ಪ್ರೋತ್ಸಾಹ ಧನ ಕೊಡ್ತೀವಿ ಎಂದಿದ್ದಾರೆ ಸಿಎಂ. ವಿಧಾನಸಭೆಯಲ್ಲಿ ರೈತರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಣಾಳಿಕೆಯಲ್ಲಿ ₹7 ಕೊಡ್ತೀವಿ ಅಂತ ಹೇಳಿದ್ರಿ, ಇನ್ನೂ ಕೂಡ ಹಾಲಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಇರುವಾಗ ₹3 ಕೊಡ್ತಾ ಇದ್ರು. 1 ಲೀಟರ್ ಹಾಲಿಗೆ ₹3 ಕೊಡ್ತಾ ಇದ್ರು. ನಾವು ಅದನ್ನ ₹5 ಮಾಡಿದವ್ರು ಯಾರು? ಅದು ಸ್ವಲ್ಪ ಮಾಡಿದ್ರಪ್ಪ. ₹5 ಮಾಡಿದವ್ರು ಯಾರು? ₹5 ಮಾಡಿದವ್ರು ಯಾರ್ರಿ? ಆಮೇಲೆ ನಾವು ಬಂದ್ಮೇಲೆ ಅಧಿಕಾರಕ್ಕೆ ಈ ಸಾರಿ ಬಂದ್ಮೇಲೆ ಒಂದ್ಸಾರಿ ₹3 ಹೆಚ್ಚು ಮಾಡೋದು, ಅದು ಪೂರ ರೈತರಿಗೆ ಕೊಡೋಕೆ ಅಂತ ಮಾಡಿದೆ. ಇನ್ನೊಂದ್ಸಾರಿ ₹4 ಹೆಚ್ಚು ಮಾಡೋದು, ಅದನ್ನು ಪೂರ ರೈತರಿಗೆ ಕೊಡಬೇಕು ಅಂತ ಮಾಡಿದೆ. ಮಿಲ್ಕ್ ಯೂನಿಯನ್ ಅವರು ಇಟ್ಕೊಳ್ಳಕ್ ಕೂಡುದು.
ರಾಜ್ಯದ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಈಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ವರ್ಷದಿಂದ ರೈತರಿಗೆ ₹7 ಪ್ರೋತ್ಸಾಹ ಧನ. ಸದನದಲ್ಲಿ ಹಾಲಿನ ಪ್ರೋತ್ಸಾಹ ಧನವನ್ನ ಪ್ರಸ್ತಾಪಿಸಿದ್ದಾರೆ ಸಿಎಂ. ಈ ವೇಳೆ ಶಾಸಕ ಆರ್ಗ ಜ್ಞಾನೇಂದ್ರ ಮಧ್ಯಪ್ರವೇಶಿಸಿದ್ದಾರೆ. ಹಿಂಡಿ ಬೂಸಾ ದರ ಹೆಚ್ಚಾಗಿದೆ, ರೈತರಿಗೆ ಇದರಿಂದ ಲಾಭ ಆಗಿಲ್ಲ ಅಂತ ಹೇಳಿದ್ದಾರೆ. ಕೂಡಲೇ ₹7 ಪ್ರೋತ್ಸಾಹ ಧನವನ್ನ ಕೊಡ್ತೀವಿ ಅಂತ ಸಿಎಂ ಪ್ರಸ್ತಾಪಿಸಿದ್ದಾರೆ. ಸದನದಲ್ಲಿ ₹7 ಪ್ರೋತ್ಸಾಹ ಧನವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆ ಇದೆ. ಈ ವರ್ಷದಿಂದ ₹7 ಪ್ರೋತ್ಸಾಹ ಧನ ಕೊಡ್ತೀವಿ ಎಂದಿದ್ದಾರೆ ಸಿಎಂ. ವಿಧಾನಸಭೆಯಲ್ಲಿ ರೈತರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಣಾಳಿಕೆಯಲ್ಲಿ ₹7 ಕೊಡ್ತೀವಿ ಅಂತ ಹೇಳಿದ್ರಿ, ಇನ್ನೂ ಕೂಡ ಹಾಲಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಇರುವಾಗ ₹3 ಕೊಡ್ತಾ ಇದ್ರು. 1 ಲೀಟರ್ ಹಾಲಿಗೆ ₹3 ಕೊಡ್ತಾ ಇದ್ರು. ನಾವು ಅದನ್ನ ₹5 ಮಾಡಿದವ್ರು ಯಾರು? ಅದು ಶುರು ಮಾಡಿದ್ರಪ್ಪ. ₹5 ಮಾಡಿದವ್ರು ಯಾರು? ₹5 ಮಾಡಿದವ್ರು ಯಾರ್ರಿ? ಆಮೇಲೆ ನಾವು ಬಂದ್ಮೇಲೆ ಅಧಿಕಾರಕ್ಕೆ ಈ ಸಾರಿ ಬಂದ್ಮೇಲೆ ಒಂದ್ ಸಾರಿ ₹3 ಹೆಚ್ಚು ಮಾಡೋದು, ಅದು ಪೂರ ರೈತರಿಗೆ ಕೊಡಕ್ಕೆ ಅಂತ ಮಾಡಿದೆ. ಇನ್ನೊಂದ್ ಸಾರಿ ₹4 ಹೆಚ್ಚು ಮಾಡೋದು, ಅದನ್ನು ಪೂರ ರೈತರಿಗೆ ಕೊಡಬೇಕು ಅಂತ ಮಾಡಿದೆ. ಮಿಲ್ಕ್ ಯೂನಿಯನ್ ಅವರು ಇಟ್ಕೊಳ್ಳಕ್ ಕೂಡುದು. ರಾಜ್ಯದ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಈಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ವರ್ಷದಿಂದ ರೈತರಿಗೆ ₹7 ಪ್ರೋತ್ಸಾಹ ಧನ. ಸದನದಲ್ಲಿ ಹಾಲಿನ ಪ್ರೋತ್ಸಾಹ ಧನವನ್ನ ಪ್ರಸ್ತಾಪಿಸಿದ್ದಾರೆ ಸಿಎಂ. ಈ ವೇಳೆ ಶಾಸಕ ಆರ್ಗ ಜ್ಞಾನೇಂದ್ರ ಮಧ್ಯಪ್ರವೇಶಿಸಿದ್ದಾರೆ. ಹಿಂಡಿ ಬೂಸಾ ದರ ಹೆಚ್ಚಾಗಿದೆ, ರೈತರಿಗೆ ಇದರಿಂದ ಲಾಭ ಆಗಿಲ್ಲ ಅಂತ ಹೇಳಿದ್ದಾರೆ. ಕೂಡಲೇ ₹7 ಪ್ರೋತ್ಸಾಹ ಧನವನ್ನ ಕೊಡ್ತೀವಿ ಅಂತ ಸಿಎಂ ಪ್ರಸ್ತಾಪಿಸಿದ್ದಾರೆ. ಸದನದಲ್ಲಿ ₹7 ಪ್ರೋತ್ಸಾಹ ಧನವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆ ಇದೆ. ಈ ವರ್ಷದಿಂದ ₹7 ಪ್ರೋತ್ಸಾಹ ಧನ ಕೊಡ್ತೀವಿ ಎಂದಿದ್ದಾರೆ ಸಿಎಂ. ವಿಧಾನಸಭೆಯಲ್ಲಿ ರೈತರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಣಾಳಿಕೆಯಲ್ಲಿ ₹7 ಕೊಡ್ತೀವಿ ಅಂತ ಹೇಳಿದ್ರಿ, ಇನ್ನೂ ಕೂಡ ಹಾಲಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಇರುವಾಗ ₹3 ಕೊಡ್ತಾ ಇದ್ರು. 1 ಲೀಟರ್ ಹಾಲಿಗೆ ₹3 ಕೊಡ್ತಾ ಇದ್ರು. ನಾವು ಅದನ್ನ ₹5 ಮಾಡಿದವ್ರು ಯಾರು? ಅದು ಶುರು ಮಾಡಿದ್ರಪ್ಪ. ₹5 ಮಾಡಿದವ್ರು ಯಾರು? ₹5 ಮಾಡಿದವ್ರು ಯಾರ್ರಿ? ಆಮೇಲೆ ನಾವು ಬಂದ್ಮೇಲೆ ಅಧಿಕಾರಕ್ಕೆ ಈ ಸಾರಿ ಬಂದ್ಮೇಲೆ ಒಂದ್ ಸಾರಿ ₹3 ಹೆಚ್ಚು ಮಾಡೋದು, ಅದು ಪೂರ ರೈತರಿಗೆ ಕೊಡಕ್ಕೆ ಅಂತ ಮಾಡಿದೆ. ಇನ್ನೊಂದ್ ಸಾರಿ ₹4 ಹೆಚ್ಚು ಮಾಡೋದು, ಅದನ್ನು ಪೂರ ರೈತರಿಗೆ ಕೊಡಬೇಕು ಅಂತ ಮಾಡಿದೆ. ಮಿಲ್ಕ್ ಯೂನಿಯನ್ ಅವರು ಇಟ್ಕೊಳ್ಳಕ್ ಕೂಡುದು. ರಾಜ್ಯದ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಈಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ವರ್ಷದಿಂದ ರೈತರಿಗೆ